ನಮ್ಮೊಂದಿಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿದ್ದವರನ್ನು ಮಾಡ್ತಾ ಹೋಗಿ ಸರ್, ಧರ್ಮಸ್ಥಳ ಕೇಸ್ ವಿಚಾರ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ತನಿಖೆ ದಾರಿ ತಪ್ತಾ ಇದೆ ಅಂತ ಹೇಳಿ, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ, ನೀವು ನಿಮ್ಮ ಆಗ್ರಹ ಏನ್ ಸರ್ ಈ ವಿಚಾರದಲ್ಲಿ? ಸರ್, ತನಿಖೆ ಯಾವ ದಾರಿಯನ್ನು ತಪ್ತಾ ಇಲ್ಲ. ನಾವು ಇವತ್ತು ಸಹಜವಾಗಿ ಧರ್ಮಸ್ಥಳದಲ್ಲಿ ನಡೆದಂತ ಸೌಜನ್ಯ ಪ್ರಕರಣ ಆದ ನಂತರ ನೀವೇ ನೋಡಿದರೆ ಅಲ್ಲಿ ತಿಮ್ರಡಿ ಗಿಮ್ರಡಿ ಅಂತವರೆಲ್ಲ ಸೇರಿಕೊಂಡು ಸ್ವಲ್ಪ ಅಲ್ಲಿ ಹೋರಾಟವನ್ನು ಮಾಡಿ ಗೊಂದಲವನ್ನು ಸೃಷ್ಟಿ ಮಾಡಿ ಕೆಲವರೆಲ್ಲ ಮಾಡಿದ್ದಾರೆ. ಇದಕ್ಕೆ ಪುಷ್ಟೀಕರಣ ಕೊಡ್ತಾ ಹೋಗಿದ್ರಿಂದ ಅಲ್ಲಿ ಗೊಂದಲ ಆಗಿದೆ. ಆ ಗೊಂದಲ ಆದ ನಂತರ ಏನಾಗಿತ್ತು, ಒಬ್ಬ ಅನಾಮಿಕ ಹುಟ್ಕೊಂಡು ಬಂದ. ಅಲ್ಲಿ ಅನಾಮಿಕ ಅವನು ಸುಮ್ಮನೆ ಬಂದಿಲ್ಲ, ಹೈಕೋರ್ಟಿಗೆ ಹೋಗ್ಬಿಟ್ಟು ಅರ್ಜಿ ಹಾಕಿ ಹೈಕೋರ್ಟಿಂದ ಆದೇಶ ತಗೊಂಡು ಬಂದಿದ್ದಾನೆ, 100 ಹೆಣ ಹೂತಿದ್ದೀನಿ ಅಂತೇಳಿ ಬಂದಿದ್ದಾನೆ. ಬಿಟ್ರೆ ಅದರ ಆಧಾರದ ಮೇಲೆ ನಾವು SIT ಮಾಡಿದ್ವಿ. ಬಿಟ್ರೆ ನಮ್ದೇನು ಉದ್ದೇಶ ಇರಲಿಲ್ಲ ಅಲ್ಲಿ ಅಲ್ವಾ. ಹೈಕೋರ್ಟ್ ಅವ್ನು ತರದು ಹೋಗಿದ್ರೆ, ಅವ್ರ ಆದೇಶ ಮಾಡ್ದು ಹೋಗಿದ್ರೆ ನಾವು SIT ಕೊಡ್ತಾ ಇರಲಿಲ್ಲ. ಗೊಂದಲಗಳನ್ನು ಪರಿಹರಿಸೋಕ್ಕೋಸ್ಕರ SIT ಕೊಟ್ಟಿವಿ. ಬಿಟ್ರೆ ನಾವು ಯಾವುದೇ ಧರ್ಮಸ್ಥಳದ ಬಗ್ಗೆ ಅಪಮಾನ ಮಾಡಬೇಕು, ಧರ್ಮಸ್ಥಳ ಹಾಳು ಮಾಡಬೇಕು, ಧರ್ಮಸ್ಥಳ ಕೆಟ್ಟಸ್ತು ತರಬೇಕು ನಮ್ಮ ಸರ್ಕಾರಕ್ಕಿಲ್ಲ, ನಮಗೂ ಇಲ್ಲ ಅದು. ಆದ್ರಿಂದ ಆದೇಶ ಅಂತ. ಆದ್ರೆ ಬಿಜೆಪಿಯವರು ಯಾಕೆ ಈ ತರ ಮಾಡ್ತಾರೋ ನನಗೆ ಅರ್ಥ ಇಲ್ಲ. ಅವ್ರು ಇವತ್ತು ಹಿಂದುತ್ವ ಹಿಡ್ಕೊಂಡು ಹೊರಟಿದ್ದಾರೆ. ನಾವೇನು ಹಿಂದೂಗಳಲ್ವಾ, ನಾವೇನು ಬೇರೆನಾ? ನಮಗೂ ಆ ಧಾರ್ಮಿಕ ಕ್ಷೇತ್ರ ನಮಗೆ ಬೇಕಾಗಿದೆ. ಆದರೆ ಅನಾಮಿಕ ಕೊಟ್ಟಂತ ಇದ್ರ ಮೇಲೆ ನಮ್ಮ ಇವತ್ತು SIT ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅರ್ಧದಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಪೂರ್ತಿ ವರದಿ ಕೊಟ್ಟ ಮೇಲೆ ವಿಧಾನಸೌಧದಲ್ಲಿ ನಾನು ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಒಳ್ಳೇದಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಒಂದಿಷ್ಟು ಡೌಟ್ಸ್ಗಳಿದೆ, ಇಷ್ಟು ಬಾಡಿ ಸಿಕ್ತು, ಅಷ್ಟು ಬಾಡಿ ಸಿಕ್ತು, ಅಷ್ಟು ಪಂಜರ ಸಿಕ್ತು, ಆ ರೀತಿ ಹೇಳ್ತಾರೆ. ಒಂದು ಮಧ್ಯಂತರ ವರದಿ ಕೊಟ್ಟರೆ ಜನಗಳಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಬರೋದಲ್ಲ, ಹಂಗೆ ಮಧ್ಯಂತರ ವರದಿ ಎಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಈಗ 13ನೇದು ಆದ್ಮೇಲೆ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ, ಅದ್ರ ಮಾಡಿ ಮುಗಿಸ ಮೇಲೆ ಏನಾದ್ರು ವರದಿ ಕೊಡ್ತಾರೆ. ಇಷ್ಟುವರೆಗೆ ಏನು ಕೂಡ ಸಿಕ್ಕಿಲ್ಲ. ಹೀಗಾಗಿ ಅನಾಮಿಕನ ತಕ್ಷಣವೇ ಬಂಧಿಸಬೇಕು ಅಂತೇಳಿ ಬಿಜೆಪಿ ಆಗ್ರಹ ಮಾಡ್ತಾರೆ. ನೀವೇನು ಹೇಳ್ತೀರಿ ಸರ್? ಏನು ಸಿಕ್ಕಿಲ್ಲ ನೋಡಿ, ಅನಾಮಿಕ ಯಾರು, ಅವನು ಏನಾಗಿದ್ದಾನೆ, ಯಾತಕಕ್ಕೆ ಬಂದ, ಧರ್ಮಸ್ಥಳ ಹಾಳು ಮಾಡಕ್ಕೆ ಏನಕ್ಕೆ ಬಂದಿದ್ದಾನೆ, ಅವನದ್ದು ತನಿಖೆ ಆಗಬೇಕು. ಅವನ ಮೇಲೆ ಮುಂದೆ ಏನಾದ್ರು ಸಿಗಲಿಲ್ಲ ಅಂದಾಗ ಅವನಿಗೂ ಶಿಕ್ಷೆ ಆಗಬೇಕು. ಇದು ಬಿಡೋ ಸಾಧ್ಯನೇ ಇಲ್ಲ. ಇದಕ್ಕೂ ಸಹ ಅವಕಾಶ ಇದೆ. ಅದನ್ನು ಮುಖ್ಯಮಂತ್ರಿಗಳು ಹೇಳಿದ್ವಿ. ಎಲ್ಲವೂ ಮಾಡ್ಲಿಕ್ಕೆ ಅವಕಾಶ ಇದೆ. ನಾವು ಬಿಡೋದಿಲ್ಲ. ಅವನ ಮೇಲೆ ಅವ್ರಿಗೆ ಏನ್ ಕ್ರಮ ತಗೊಳ್ತೀವಿ. ಹಿಂದೆ ಒಂದು ಷಡ್ಯಂತ್ರ ಆಗ್ತಾ ಇದೆ. ಅನಾಮಿಕರ ಹಿಂದೆ ಒಂದಿಷ್ಟು ಫೀಡಿಂಗ್ ಗುಂಪುಗಳಿದೆ, ಹೋರಾಟಗಾರರಿದ್ದಾರೆ, ಒಂದಿಷ್ಟು ಅವನಿಗೆ ಸಪೋರ್ಟ್ ಮಾಡೋರು ಇದ್ದಾರೆ. ಅವರೆಲ್ಲರೂ ಚರ್ಚೆ ಆಗಬೇಕು. ಯಾರೇ ನೀಚಿರಲಿ ಧರ್ಮಸ್ಥಳದ ಬಗ್ಗೆ ಯಾರಾದರೂ ಅದು ಇದು ಮಾಡಿದಾಗ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ನಮ್ಮಲ್ಲಿದೆ. ನಾವಂತೂ ಬಿಡೋದಿಲ್ಲ. ಧರ್ಮಸ್ಥಳ ಕ್ಷೇತ್ರ ಪುಣ್ಯ ಕ್ಷೇತ್ರ, ವೀರೇಂದ್ರರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆ ಕ್ಷೇತ್ರಕ್ಕೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಇದೆ. ನಾವು ಮಾಡ್ತೀವಿ, ಅವರು ಸರ್ಕಾರನೂ ಮಾಡಬೇಕು. ಬಿಜೆಪಿ ಅಭಿಯಾನ ಮಾಡ್ತಾ ಇದೆ, ಧರ್ಮಸ್ಥಳಕ್ಕೆ ಹೋಗಿ ನಾವೊಂದು ನೈತಿಕ ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಸರ್, ನೀವೇನಾದ್ರು ನೋಡಿ, ಅವರಿಗೆ ನಾಚಿಕೆ ಆಗ್ಬೇಕು. ಅವರಿಗೆ ನೈತಿಕ ಸಪೋರ್ಟ್ ಮಾಡಕ್ ನಾವು ಬೇಡ ಅನ್ನೋದಲ್ಲ, ನಾವು ಮಾಡ್ತಿದ್ವಲ್ಲ. ಇದು ಹಂಗಂತ ಹೇಳಿ ಅವ್ರಿಗೆ ಹಿಂದುತ್ವವನ್ನು ಬೆಳೆಸ್ಕೋಬೇಕು, ಹಿಂದುತ್ವವನ್ನು ಮಾಡ್ಕೋಬೇಕು, ಅದೊಂದು ತಗೊಂಡು ಹೋಗ್ಬೇಕು ಅನ್ನೋದು ಒಂದು ಯೋಚನೆ ಮಾಡಿದಾರೆ. ಬಿಟ್ರೆ ಬೇರೇನು ಉದ್ದೇಶ ಇಲ್ಲ. ಅವರು ಹೈಕೋರ್ಟಲ್ಲಿ ಕೊಟ್ಟಿದ್ದ ಆದೇಶಕ್ಕೆ ಇದು ಮಾಡ್ತಾರಾ? ಹೈಕೋರ್ಟ್ ಆದೇಶ ಯಾಕೆ ಕೊಟ್ಟಿದೆ? ಆ ಅನಾಮಿಕನ ಪರವಾಗಿ ಕೊಟ್ಟಿದೆ. ಹಂಗಾರೆ ಹೈಕೋರ್ಟ್ಗೆ ಇವರು ಇದು ಮಾಡ್ತಾರಾ? ಮಾತಾಡ್ಲಿ ಹೈಕೋರ್ಟ್ ಬಗ್ಗೆ ಇವರು ಹಂಗಾದ್ರೆ ಅಲ್ವಾ. ಹಂಗಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಇದೆಲ್ಲ ಅವರು ನಾಟಕ, ಹಿಂದುತ್ವದ ಒಂದು ಬೊಗಳೆ ಬೀಳ್ಲಿಕ್ಕೆ ಹೊರಟಿದ್ದಾರೆ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಬೇಳೂರು ಗೋಪಾಲಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.